ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೊ ಇವತ್ತು ಬೆಳಿಗ್ಗೆನೆ ಎದ್ಬಿಟ್ಟು ಈಗ ತಾನೇ ಇದಕ್ಕೆ ಬಂದಿದ್ದೆ ಪಾಪನಾಶಕಂಗೆ. ಸೊ ಇನ್ನು ಮುಖ ಸಹ ತೊಳಿಲಿಲ್ಲ, ಆಮೇಲೆ ಸ್ನಾನ ಮಾಡಿದಾಯ್ತು ಅಂತೇಳಿ ನೋಡಿ. ನಮ್ದು ಈಗ ಡೈರೆಕ್ಟ್ ಇಲ್ಲಿಗೆ ಪಾಪನಾಶಕಂ ಹತ್ರ ಬಂದ್ವಿ. ಡೈರೆಕ್ಟ್ ಎದ್ಬಿಟ್ಟು ಹಂಗೆ ಬಂದಿದ್ದೆ ಸೀದಾ ಪಾಪನಾಶಕಂಗೆ. ನೇನೀಗ ಹೋಗ್ತೀವಲ್ಲ ಸ್ನಾನ ಮಾಡಿದ್ರಾತ ಅಂತೇಳಿ ಇಲ್ಲಿಂದ ತೋರಿಸ್ಕೊಂಬರೋಕ್ಕೆ ಏನೊಂದು ಅರ್ಧ ಗಂಟೆ ಆಗುತ್ತೆ ಅಷ್ಟೇ. ಹತ್ರ ನಿಯರ್ ಒಂದು 3 ಕಿಲೋಮೀಟ್ರ್. ಸೀದಾ ಅಲ್ಲಿ ಹೋಗ್ಬಿಟ್ಟು ಈಗ ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಕೆಳಗಡೆ ಹೋಗೋದು. ನೋಡಿ ನಮ್ಮ ಗಾಡಿ ಇಲ್ಲೇ ಐತೆ, ಸೀನಂದಾಗ ಅಲ್ಲೈತೆ ಗಾಡಿ. ಇದೊಂದು ಬಂದೈತೆ ಪಾಗೋಡದು. ಇನ್ನು ನಮ್ಮ ಕಸ್ಟಮರ್ ಇದಕ್ಕೆ ಹೋಗಿದ್ದಾರೆ, ಅದ ಪಾಪನಾಶಕಂನ ಇಲ್ಲಿ ನೀರು ಬರುತ್ತಲ್ಲ ಅಲ್ಲಿಗೆ, ಇನ್ನೂ ಬಂದಿಲ್ಲ. ಬರೋವರೆಗೂ ವೆಯ್ಟ್ ಮಾಡೋಣ. ಸೀನಾ ಇಲ್ಲೋಡಲೇ ಇದೇನು ಹಳ್ಳಿಲಿದ್ದಂಗೆ ಆಯ್ತು ಅಂತಾರ. ಸ್ನೇಹಿತರೆ, ಫೈನಲಿ ನಾವು ಇನ್ನೇನು ಪಾಪನಾಶಕನಿಂದ ಆಕಾಶಗಂಗೆ ಎಲ್ಲ ತೋರಿಸ್ಕೊಂಬಿಟ್ಟು ಈಗ ನಾವು ಸೀದಾ ಕೆಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಈಗ ಡೈರೆಕ್ಟು ಅಲವೇಲ ಮಂಗಾಪುರಮ್ಮ ಇದು ಪದ್ಮಾವತಿ ಟೆಂಪಲ್ ಹತ್ರ ಹೋಗೋದು. ನೋಡಿ ಇಲ್ಲಿಂದ ನಾವು ಕೆಳಗೆ ಇಳಿಸ್ಬೇಕಾರೆ ಕಾಣಿಸ್ತಾರೆ ಎಲ್ಲ ಮೇಲ್ಗಡೆಗೆ ಪಾದಯಾತ್ರೆ ಮಾಡ್ಕೊಂಬರೋರೆಲ್ಲ. ಇಲ್ಲಿ ನೋಡಿ ಇಲ್ಲಿ ಸಿಗ್ತಾರೆ. ಇಲ್ಲೊಂದು ಆಂಜನೇಯ ಸ್ವಾಮಿ ಟೆಂಪಲ್ ಬರುತ್ತೆ, ಮುಂದೆಗಡೆ ಬರುತ್ತೆ. ಸೊ ನೋಡಿ ಎಲ್ಲ ಹೆಂಗೆ ನಡ್ಕೊಂಬರ್ತಾರೆ ಕೆಳಗಡೆಯಿಂದ, ತಿರುಮಲದಿಂದ ನಡ್ಕೊಂಬರೋದು ಇವರು. ಇದು ಇಳಿಬೇಕಾದ್ರೆ ಮಾತ್ರ ಅಷ್ಟೇ ನಮಗೆ ಇವ್ರು ಕಾಣಿಸೋದು, ಹತ್ಬೇಕಾದ್ರೆ ಎಲ್ಲೂ ಕಾಣಿಸೋದಿಲ್ಲ. ನೋಡಿ ಎಲ್ಲ ಹೆಂಗೆ ನಡ್ಕೊಂಬರ್ತಿದ್ದಾರೆ, ಕೆಳಗಡೆಯಿಂದ ಎಲ್ಲ ಪಾದಯಾತ್ರೆ ಮಾಡ್ಕೊಂಬರೋರು ಇವರೆಲ್ಲ ಜನಗಳು. ಹೆಂಗಿದೆ ಅಂದರೆ ವೆದರ್ ಮೇಲ್ಗಡೆ ತಿರುಮಲದಾಗೆ ಎಷ್ಟು ದಿನ ಬೇಕಾದ್ರೂ ಇರ್ಬೋದು, ಅಷ್ಟೊಂದು ಕೋಲ್ಡ್ ಇರುತ್ತೆ ಕ್ಲೈಮೇಟ್ ಮಾತ್ರ. ಕೆಳಗಡೆ ಹೆಂಗಿದೆ ಏನೋ ಗೊತ್ತಿಲ್ಲ. ಈಗ ನೋಡಿ ಮೇಲ್ಗಡೆ ಎಷ್ಟು ತಣ್ಣಗಿದೆ. ಇಲ್ಲಿ ನೋಡಿ ಇಲ್ಲೆಲ್ಲ ಜನಗಳೇ ನಡ್ಕೊಂಬರ್ತಾ ಇದ್ದಾರೆ. ಲೆಫ್ಟ್ ಸೈಡಲ್ಲಿ ನಡ್ಕೊಂಬರೋರಿಗೆಲ್ಲ ತುಂಬ ವ್ಯವಸ್ಥೆ ಇದೆ. ನೋಡಿ ಎಲ್ಲ ಬಿಸಿಲು ಬೀಳಲ್ಲ ಅವ್ರಿಗೆ, ಎಲ್ಲ ನೆರಳಲ್ಲೇ ನಡ್ಕೊಂಡು ಆರಾಮಾಗಿ ಬರೋದು. ಸೀನಾ ಇನ್ನೇನು ಮುಂದೆ ಹೋಗ್ತಿದ್ದಾನೆ. ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಈಗ ನಾವೆಲ್ಲಿದ್ದೀವಪ್ಪ ಅಂದರೆ ಅಲವೇಲ ಮಂಗಾಪುರಂ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಈಗಾಗಲೇ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 2 ಗಂಟೆ ಆಯಿತು. ಊಟಕ್ಕೆ ಬಂದಿದ್ದೀವಿ. ಸೊ ಫೈನಲಿ ನಾವಿನ್ನೇನು ಸ್ನಾನ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ಊಟ ಎಲ್ಲ ಮಾಡ್ಕೊಂಡ್ವಿ. ಸೊ ಕೆಳಗೆ ಬರೋದಕ್ಕೆ ಲೇಟ್ ಆಗ್ಬಿಡುತ್ತೆ. ಸೊ ಇದೇ ಹೋಟ್ಲಾಗೆ ಊಟ ಮಾಡಿದ್ದೆ. ಇದೇ ಅಲವೇಲ ಮಂಗಾಪುರ ಪಾರ್ಕಿಂಗಲ್ಲೇ ಊಟ ಮಾಡಿದ್ದೆ. ಸೊ ಗಾಡಿಗಳೆಲ್ಲ ನಾವು ಇಲ್ಲೇ ಹಾಕಿದ್ದೀವಿ. ಕೆಳಗೆ ಬರೋಕ್ಕೆ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡ್ತು. ಹಂಗಾಗಿ ಇಲ್ಲೇ ಸ್ನಾನ ಮಾಡ್ಕೊಂಬಿಟ್ಟು ಪದ್ಮಾವತಿ ಟೆಂಪಲ್ ಹತ್ರ ನಿನ್ನೆ ರೆಡಿಯಾಗಿದ್ದೀವಿ. ಈಗ ಬರ್ತಲ್ಲಿ ಹೊರಡೋದಾನೆ. ನೆಕ್ಸ್ಟ್ ಪ್ಲೇಸು ಇಲ್ಲಿಂದ ಸೀದಾ ಇದು ಈಶಾ ಫೌಂಡೇಶನ್ ಅನಿಸುತ್ತೆ. ಬನ್ನಿ ಯಾವುದು ಏನಂತೇಳಿ ಮುಂದೆ ಹೇಳ್ತೀನಿ ನಿಮಗೆ. ಎಷ್ಟು ಅನ್ಸಿನ 60 ಸರ್. ನಮ್ಮ ಕಸ್ಟಮರ್ ಇನ್ನೂ ಬಂದಾಯಿತು. ಸೀದಾ ಇಲ್ಲಿ ಈಶಾ ಫೌಂಡೇಶನ್ಗಂತೆ. ಬನ್ನಿ ಹೋಗೋಣ. ಒಂದು 5:30-6 ಗಂಟೆ ಆಗುತ್ತೆ ಅಲ್ಲಿ ರೀಚ್ ಆಗೋಕ್ಕೆ. ಈ ಪಾರ್ಕಿಂಗ್ ಅಂತೂ ಹೆವಿ ಚಿಕ್ಕದು ಗುರು, ಸಿಕ್ಕಾಬಟ್ಟೆ ಹಿಂಸೆ. ನೋಡಿ ಗಾಡಿಯವರೆಲ್ಲ ಎಷ್ಟು ಕಷ್ಟ ಬೀಳ್ತಾರೆ ಪಾರ್ಕ್ ಮಾಡೋಕ್ಕೆ. ಪಾರ್ಕಿಂಗೇ ಸಿಗೋಲ್ಲ ನಿಲ್ಸೋಗೋಣ ಅಂದರೆ. ನೋಡಿ ಅವಾಗಿಂದಟಿ ಅವಯ್ಯ ಗಾಡಿ ರಿವರ್ಸ್ ಹೊಡೆಯೋವರೆಗೂ ನಾವು ಗಾಡಿಗಳು ನಿಲ್ಸಿ. ಕೊನೆಯದಾಗಿ ನೋಡಿ ರೈಟ್ ಸೈಡು ಗುಡ್ಡ ಕಾಣಿಸ್ತಿದೆಯಲ್ಲ, ತಿರುಪತಿ ತಿಮ್ಮಪ್ಪ ಮಲಗಿರೋ ಥರ ಕಾಣಿಸ್ತಾ ಇದೆ. ಸೊ ಇಲ್ಲಿದ್ದಾನೆ ಕೈ ಮುಗಿದ್ಕೊಂಬಿಟ್ಟು
ಈಗ ತಿಮ್ಮಪ್ಪಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಈಗ ಸೀದಾ ಹೊಡ್ತಾ ಇದ್ವಿ. ಹೈವೇಗಿದ್ದೀವಿ ಆಲ್ರೆಡಿ, ಬೆಂಗಳೂರು ನ್ಯಾಷನಲ್ ಹೈವೇಗೆ ಎಂಟ್ರಿ ಆದ್ವಿ. ಏನು ಬಿಸಿಲಿದೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲಿದೆ ಗುರು. 42 ಡಿಗ್ರಿ ಐತೆ ಬಿಸಿಲು ಮಾತ್ರ. ಭಾಳ ನಿಧಾನಕ್ಕೆ ಹೋಗ್ತಾ ಇದ್ವಿ. ಯಾಕೆ ಬೇಕು, ಟೈರ್ ಬೇರೆ ವೀಕ್ ಇದ್ದಾವೆ, ಸ್ವಲ್ಪ ನಿಧಾನಕ್ಕೆ ನೋಡ್ಕೊಳೋಣ ಅಂತೇಳಿ. ನೋಡಿ ಇಲ್ಲಿ ಆಂಧ್ರದಾಗೆ ಇಲ್ಲಿ ವೈ.ಎಸ್.ಆರ್ ರಾಜಶೇಖರ ರೆಡ್ಡಿ ಅವ್ರ ಸ್ಟ್ಯಾಚ್ಯೂಗೆ ಫುಲ್ ಇದನ್ನ ಹಾಕ್ಬಿಟ್ಟಿದ್ದಾರೆ, ಮುಖಕ್ಕೆ ಏನೋ ಬಟ್ಟೆ ಎಲ್ಲ ಕಟ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಎಲೆಕ್ಷನ್ ಇದೆಯಲ್ಲ, ಹಂಗಾಗಿ ಏನೋ ಇರುತ್ತಲ್ಲಪ್ಪ, ನೀತಿ ಸಂಹಿತೆ ಏನೋ ಇರುತ್ತಲ್ಲ, ಹಂಗಾಗ್ಬಿಟ್ಟು ಏನೋ ಹಾಕಿದ್ದಾರೆ, ಏನೋ ಗೊತ್ತಿಲ್ಲ. ನೋಡಿ ಲೆಫ್ಟ್ ಸೈಡ್ ಕಾಣಿಸ್ತಿದೆಯಲ್ಲ, ಅದು ವೈ.ಎಸ್.ಆರ್ ರಾಜಶೇಖರ ರೆಡ್ಡಿ ಅವ್ರದ್ದು ಸ್ಟ್ಯಾಚು. ಫೈನಲಿ ಸ್ನೇಹಿತರೆ, ನಾವು ಇನ್ನೇನು ಈಗ ನಿಯರ್ ಎಂಟ್ರಿ ಆದ್ವಿ ಇದಕ್ಕೆ, ಚಿಕ್ಕಬಳ್ಳಾಪುರಕ್ಕೆ. ಇಲ್ಲಿಂದ ಸೀದಾ ಈಗ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ವಿ, ಎಂಟ್ರಿ ಆಗಿದ್ವಿ. ನೋಡಿ ಈಶಾ ಫೌಂಡೇಶನ್ ಎದುರುಗಡೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಸ್ಟ್ಯಾಚಿಂದ ಒಳಗಡೆ ಹೋಗ್ಬೇಕು. ಈಗೇನೋ ವೆಹಿಕಲ್ ಅಷ್ಟೊಂದಿಲ್ಲ, ಕಮ್ಮಿ ಇದ್ದಾವೆ. ವೀಕೆಂಡ್ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ ಇಲ್ಲಿ, ಈ ಲೈನಾಗ ಹೋಗೋಕ್ಕಾಗಲ್ಲ. ನೋಡಿ ಇನ್ನೇನು ಇಲ್ಲಿಗೆ ರೀಚ್ ಆಗೋಕ್ಕೆ ಆಲ್ರೆಡಿ ನಾವು ಸಂಜೆ ಆಗ್ತಾ ಬಂತು, 6:30 ಆಗ್ತಾ ಬಂತು ಹೆಚ್ಚು ಕಡಿಮೆ. ಅಲ್ಲಿಂದ ನಾನ್ ಸ್ಟಾಪಾಗಿ ಬಂದ್ವಿ. ಒಂದು 2-3 ಟೀ ಎಲ್ಲ ನಿಲ್ಸ್ಕೊಂಬಿಟ್ಟು ಬರೋದಕ್ಕೆ ಇಷ್ಟೊತ್ತಾಯಿತು. ನೋಡಿ ಇದ್ಯಾವುದೋ ರೈಟ್ ಸೈಡಲ್ಲಿ ಹೋಟ್ಲ್ ಬೇರೆ ಆಗಿದೆ. ಪ್ರತಿ ಸರಿಗೂ ಒಂದೊಂದು ಟೈಮ್ ಬರ್ಬೇಕಾರೆಲ್ಲ ಒಂದೊಂದು ಚೇಂಜ್ ಮಾಡಿರ್ತಾರೆ. ನೋಡಿ ಇಲ್ಲೆಲ್ಲ ಈಗ ಪಾರ್ಕಿಂಗ್ನಾಗೆ ದುಡ್ಡು ಇಸ್ಕೊಳಕ್ಕೆ ಎಲ್ಲ ಹ್ಯಾಂಡ್ ಬೈ ಹ್ಯಾಂಡ್ ಇದು ಮಾಡ್ತಾಯಿದ್ರು. ಈಗೇನಿಲ್ಲ, ಸ್ಕ್ಯಾನರ್ ಹಾಕಿದ್ದಾರೆ. ಟೋಲಲ್ಲಿ ಹೆಂಗೆ ಹಾಕ್ತಾರೆ ಹಂಗೆ. ನೋಡಿ ಅಲ್ಲಿ ಸ್ಕ್ಯಾನ್ ಆಗುತ್ತೆ, ಸೀದಾ ಹೋಗ್ತಿರೋದು. ಸ್ವಲ್ಪ ಟ್ರಾಫಿಕ್ ಅವಾಯ್ಡ್ ಆಗ್ತೈತೆ ಇತ್ತೀಚೆಗೆ. ಈ ಥರ ಎಲ್ಲ ಸಿಸ್ಟಮ್ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ ಪಾಪ, ಒಂದೊಂದೇ. ಬಟ್ ಲಾಸ್ಟ್ ಟೈಮ್ ಬಂದಾಗ ನಂದು ಇದಿರಲಿಲ್ಲ, ಇದು ಸ್ಕ್ಯಾನರು. ಈ ಸಾರಿ ಸ್ಕ್ಯಾನರ್ ಹಾಕಿದ್ದಾರೆ. ನಿಮ್ಮ ಇದರಲ್ಲಿ ಫಾಸ್ಟ್ಯಾಗ್ನಾಗ ಅಮೌಂಟ್ ಇದ್ದರೆ ಏನಿಲ್ಲ, ಆರಾಮ್ಸೆ ಕಟ್ಟಾಗುತ್ತೆ, ಜಲ್ದಿ ಪಾಸ್ ಆಗ್ತೀವಿ. ಹೆಂಗೆ ಇದೊಂದು ಮಾಡಿ ಅನುಕೂಲ ಮಾಡಿದರು. ಇಲ್ಲ ಅವರು ಹ್ಯಾಂಡ್ ಬೈ ಹ್ಯಾಂಡ್ ಇಸ್ಕೊಳೋದಾದರೆ ಸಿಕ್ಕಾಬಟ್ಟೆ ಲೇಟ್ ಮಾಡೋರು. ಯಾಕಂದರೆ ಕೆಲವ್ರು ಚೇಂಜ್ ಇರಲ್ಲ, 500 ರೂಪಾಯಿ ಕೊಟ್ಬಿಡೋರು, ಸಿಕ್ಕಾಬಟ್ಟೆ ಜಾಮ್ ಆಗ್ಬಿಡೋದು. ಈಗೇನಿಲ್ಲ, ಫಾಸ್ಟಾಗೆಲ್ಲ ಅಮೌಂಟ್ ಇರುತ್ತೆ, ಕಟ್ಟಾಗುತ್ತೆ, ಸುಮ್ಮನೆ ಹೋಗ್ತಿರೋದಷ್ಟೇ. ನೋಡಿ ಫಾಸ್ಟಾಗಿ ಕಟ್ಟಾಯ್ತು ನಮ್ಮದು. ನಾವಿಲ್ಲಿ ಬಂದ್ಬಿಟ್ಟು ಸೀದಾ ಒಳಗಡೆ ಪಾರ್ಕ್ ಮಾಡಿದ್ದೀವಿ. ನನ್ನ ಗಾಡಿ ಮುಂದೆ ಹಾಕಿದ್ದೀನಿ, ಹಿಂದೆ ನಮ್ಮ ಸೀನನ ಗಾಡಿ ಹಾಕಿದ್ದೀವಿ, 2 ಜೊತೆಗಿದ್ದಾವೆ. ಇನ್ನೇನು ಈಗ ಆಲ್ರೆಡಿ 8:30 ಆಗ್ತಾ ಬಂತು. ಸೊ ಫೈನಲಿ ಆಲ್ರೆಡಿ ಲೇಸರೆಲ್ಲ ಮುಗಿದಿದೆ. ಸೊ ನಾವು ಟ್ರಾಫಿಕ್ ಇರುತ್ತೆ ಸೊ ಒಂದು 5 ನಿಮಿಷ ನಿಲ್ಸ್ಕೊಂಡು ಹೋಗೋಣ ಅಂತೇಳಿ ಇಲ್ಲೇ ಇದ್ದೀವಿ ನಾನು. ಇಲ್ಲಿಂದ ಸೀದಾ ಈಗ ಚಿಕ್ಕಬಳ್ಳಾಪುರ ಟೌನ್ಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಬಿಟ್ಟು ಸೀದಾ ಹೊರಡೋದೇನೆ. ಫೈನಲಿ ಇನ್ನೇನು ನಮ್ಮ ಕಸ್ಟಮರ್ಸು ಎಲ್ಲ ಊಟ ಎಲ್ಲ ಕಟ್ಕೊಂಬಂದಿದ್ರು, ರೊಟ್ಟಿ ಗಿಟ್ಟಿ ಎಲ್ಲ. ಹಂಗಾಗ್ಬಿಟ್ಟು ಇದೇ ಬಂಕ್ ಹತ್ರ ಹಾಕ್ಬಿಟ್ಟು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ಡೀಸೆಲ್ ಹಾಕ್ಸ್ತಾಯಿದ್ವಿ. ಇನ್ನು ರೊಟ್ಟಿ ಮತ್ತು ಎಲ್ಲ ಅದು ಇದು ಸ್ನ್ಯಾಕ್ಸ್ ಎಲ್ಲ ತಂದಿರು, ಇಲ್ಲೇ ತಿಂದ್ಬಿಟ್ವಿ. ಸೀದಾ ಈಗ ಇನ್ನೇನು ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಈಗ ಡೈರೆಕ್ಟ್ ಹೊರಡೋದೇನೆ, ನಾನ್ ಸ್ಟಾಪ್ ಎಲ್ಲೂ ಇಲ್ಲ. ಸ್ನೇಹಿತರೆ, ಫೈನಲಿ ಚಿಕ್ಕಬಳ್ಳಾಪುರ ಬಿಟ್ಬಿಟ್ಟು ಈಗ ನಾವು ಎಲ್ಲಿದ್ದೀವಪ್ಪ ಅಂದರೆ ಬೆಂಗಳೂರು ರೋಡಿಗೆ ಹತ್ಸಿದ್ದೀವಿ. ಸೊ ಬೆಂಗಳೂರು ಮೇಲೆ ಹೋಗಲ್ಲ, ನಾವು ಹಿಂಗೆ ನಿನ್ನೆ ಬಂದುವಲ್ಲ ಹೊಸಕೋಟೆ ಮತ್ತು ದಾಬಸ್ಪೇಟೆ ಹೈವೇ, ಆ ಹೈವೇಗೆ ಜಾಯ್ನ್ ಆಗ್ತೀವಿ. ಸೊ ಚಿಕ್ಕಬಳ್ಳಾಪುರ ಬಿಟ್ಟು ಈಗ ಬೆಂಗಳೂರು ರೋಡ್ಗೆ ಎಂಟ್ರಿ ಆಗಿದ್ದೀವಿ. ಪ್ರತಿ ಸರಿ ಮಧುಗಿರಿ ಮೇಲೆ ಹೋಗ್ತಿದ್ವಿ, ಮಧುಗಿರಿ ಶಿರಾ ಮೇಲೆ. ಸೊ ಈ ಸರಿ ಬೇಡ, ಹಿಂಗೆ ಟಾಪ್ ಆನ್ ಟಾಪ್ ಹೈವೇ ಮೇಲೆ ಹೋಗೋಣ ಅಂತೇಳಿ ನಾನು ಸೀನಾ ಹಿಂಗೆ ಹೋಗ್ತಿದ್ವಿ. ಸೀನಾ ಆಲ್ರೆಡಿ ಮುಂದೆ ಹೋಗಿದ್ದಾನೆ, ಬನ್ನಿ ಹೋಗೋಣ. ನೋಡಿ ಇದೇ ಹೈವೇಗೆ ನಿನ್ನೆ ಬಂದಿದ್ದು. ನಾವು ಇನ್ನೇನು ಫೈನಲಿ ಆಲ್ರೆಡಿ ಈಗ ದಾಬಸ್ಪೇಟೆಗೆ ಎಂಟ್ರಿ ಆದ್ವಿ. ಇಲ್ಲಿಂದ ಈಗ ರೈಟ್ ಎತ್ಕೊಂಬಿಟ್ರೆ ಸೀದಾ ತುಮಕೂರು. ಸೊ ನಮ್ಮ ಸೀನಾ ಆಲ್ರೆಡಿ ಮುಂದೆ ಹೋಗಿದ್ದಾನೆ. ಅಲ್ಲಿ ಇನ್ನೊಂದು ಗಾಡಿ ಬಂದಿತ್ತು, ಅದೇ ನವೀನ ಅಂತ ಹೇಳಿದ್ನಲ್ಲ, ನವೀನನು ಇದೇ ರೋಡಲ್ಲೇ ಬಂದಿದ್ದಾನೆ. ಅವನು ನವೀನ ಮುಂದೆಲ್ಲ ವೆಯ್ಟ್ ಮಾಡ್ತಾಯಿದ್ನಿ ಅಂತೇಳಿ ಫೋನ್ ಮಾಡಿದ್ದೆ. ಸೊ ಹಂಗಾಗ್ಬಿಟ್ಟು ಸೀನಾ ಆಲ್ರೆಡಿ ಮುಂದೆ ಹೋಗಿದ್ದಾನೆ, ನಾವೇ ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ನಾವು ಇನ್ನೇನು ಈಗ ದಾಬಸ್ಪೇಟೆ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಬಿಟ್ಟು ಈಗ ತುಮಕೂರು ಹೈವೇಗೆ ಎಂಟ್ರಿ ಆಗೋದಾನೆ. ನೋಡಿ ಹೆಂಗಿದೆ ಅಂದರೆ ಹೈವೇ ಟಾಪ್ ಆನ್ ಟಾಪು, ನ್ಯಾಷನಲ್ ಹೈವೇ. ನಿನ್ನೆ ನೈಟ್ ತೋರಿಸಿದ್ನಲ್ಲ ನಿಮಗೆ, ಸೇಮ್ ಅದೇ ಹೈವೇಗೇ ವಾಪಸ್ ಬಂದ್ವಿ, ಇದೇ ರೋಡಲ್ಲೇ ಹೋಗೋಣ ಅಂತೇಳಿ. ಯಾಕಂದರೆ ಆ ರೋಡು ಸಿಂಗಲ್ ರೋಡು, ವೆಹಿಕಲ್ ಕಮ್ಮಿ, ಹಂಗಾಗ್ಬಿಟ್ಟು ಹಿಂಗೆ ಬಂದ್ವಿ. ನೋಡಿ ಅಂಡರ್ ಪಾಸಿಂದ ರೈಟಿಗೆ ತಗೊಂಬಿಟ್ರೆ ಈಗ ಆರಾಮಾಗಿ ತುಮಕೂರಿಗೆ ಹೈವೇ ಮೇಲ್ಗಡೆ ಬ್ರಿಡ್ಜ್ ನ್ಯಾಷನಲ್ ಹೈವೇ ಸಿಗುತ್ತೆ. ಮತ್ತು ಸೀನಾ ಎಲ್ಲೂ ಸಿಗಲೇ ಇಲ್ಲ, ಅವಾಗಿದ್ದ ಹೊಡ್ಕೊಂಬಂದ್ರೂ. ಮೋಸ್ಟ್ಲಿ ತುಮಕೂರು ಟೋಲ್ ಹತ್ರ ಇರ್ಬೇಕು, ನೋಡೋಣ ಬನ್ನಿ.
ನೋಡಿ ಈ ಹೈವೇಗೆ ಎಂಟ್ರಿ ಆದ್ವಿ. ಇಲ್ಲಿಂದ ಈಗ ಸೀದಾ ಟೋಲ್ಗೆ ಹೋಗಿ ಹಾಕೋದೇನೆ. ಇಲ್ಲಿದ್ದಾರೆ ನೋಡಿ, ಸೀನಾ ಮತ್ತು ನಮ್ಮ ನವೀನ್ ಇಬ್ಬರು ಹಿಂದೆ ಮುಂದೆ ಸೈಡ್ ಕೂಡ ಹಾಕ್ತಿದ್ದಾರೆ ನೋಡಿ. ಸೀನಂದು ಗಾಡಿ ಇಲ್ಲೈತೆ ನನ್ನ ಮುಂದೆ. ತುಮಕೂರು ಟೋಲಾಗಿ ನಿಲ್ಲಿಸಿ ಆಲೇ ಇವ್ರು ಪಾಸ್ ಆದರು. ಸೊ ನಾನು ಬರೋದೇ ಲೇಟ್ ಆಯಿತು, ಹಂಗಾಗಿ ನಾನು ನಿಲ್ಲಿಸ್ಲಿಲ್ಲ. ಹಿಂದೆ ಮುಂದೆ ಹೋಗ್ತಾಯಿದ್ವಿ ನೋಡಿ. ನವೀನ ಮತ್ತು ಸೀನಾ ಹಿಂದೆ ಮುಂದೆ ಹೋಗ್ತಿದ್ದಾರೆ. ಎರಡು ಅಕ್ಕಪಕ್ಕ ಇದ್ದಾವೆ. ಲೆಫ್ಟ್ ಸೈಡ್ ಇರೋದು ನಮ್ಮ ಸೀನಂದು, ಈ ಕಡೆ ರೈಟ್ ಸೈಡಲ್ಲಿ ಇರೋದು ನವೀನಂದು ಹಿರಿಯರು. ಸೊ ಮೂವರು ಹಿಂಗೆ ಹಿಂದೆ ಮುಂದೆ ಸೈಡು ಪೀಡು ಬಿತ್ಕೊಂಡು ಹಂಗೆ ಆರಾಮ ನಿಧಾನಕ್ಕೆ ಹೋಗ್ತಾಯಿದ್ವಿ. ಇಲ್ಲಿಂದ ಈಗ ಶಿರಾಗೆ ಡೈವರ್ಷನ್ ಆಗುತ್ತೆ, ಅದು ಯಾರ್ದು ನವೀನನ ಗಾಡಿ. ನಾನು ಸೀದಾ ಡೈರೆಕ್ಟ್ ಚಳ್ಳಕೆರೆಗೆ ಹೋಗ್ತೀವಿ ನೋಡಿ. ಮೂವರು ಹಿಂಗೆ ಜೊತೆಗೆ ಹೋಗೋ ಗಾಡಿಗಳು ಹಿಂದೆ ಮುಂದೆ ಹೋಗೋದೇ ಒಂಥರ ಖುಷಿ ಇರುತ್ತೆ. ಗಾಡಿಗಳು ಹಿಂದೆ ಮುಂದೆ ಹೋಗ್ತಿದ್ರೆ ಅದ್ರ ಮಜಾನೇ ಬೇರೆ ನೋಡಿ. ಸೀನಾ ಇಲ್ಲೇ ಇದ್ದಾನೆ, ಕೊನೆಗೂ ಸಿಕ್ಕಾಬಿಟ್ಟು ಸ್ಪೀಡಾಗಿ ಬಂದುಬಿಟ್ಟಿದ್ದ. ಮುಂದೆ ನಾನು ಬಿಟ್ಬಿಟ್ಟು ನೋಡಿ, ಇಲ್ಲ ಹಾಕ್ಯಂಡದಾನೆ ಅಣ್ಣ, ಇಲ್ಲ ಹೋಗ್ತಿದ್ದಾನೆ ಸೀನಾ. ಮುಂದೆ ನವೀನ್ ಹೋಗ್ತಿದ್ದಾನೆ. ಎಲ್ಲ ಮೂವರು ಹಿಂದೆ ಮುಂದೆ ಹೋಗ್ತಾಯಿದ್ದೆ ಆರಾಮ್ಸೆ. ಹಿಂಗೆ ಟ್ರಿಪ್ಪಲ್ಲಿ ಯಾವಾಗಲೂ ಜೊತೆಗೆ ಗಾಡಿ ಇದ್ರೇ ಮಜಾನೇ ಬೇರೆ, ಒಂಥರ ಎಂಜಾಯ್ ಆಗಿರುತ್ತೆ ಗಾಡಿ ಓಡ್ಸೋಕ್ಕೆ ನೋಡಿ. ನವೀನದ ಗಾಡಿ, ನವೀನ್ ಏನು ಸಿಗೋದಿಲ್ಲ, ಸುಮ್ಮನೆ ಬರ್ರೋನಂಗೆ ಹೋಗ್ತಿದ್ದಾನೆ. ನವೀನಂದು ಇನ್ನೇನು ಈಗ ಇಲ್ಲಿಂದ ಶಿರಾ ಒಳಗೆ ಹೋಗ್ತಾನೆ. ಒಳಗೆ ಹೋಗ್ಬಿಟ್ಟು ಪಾರ್ಟಿನೇನು ಅಲ್ಲಂತ ಡ್ರಾಪ್ ಮಾಡೋದು ಅವ್ನು ನವೀನಂದು. ಅಲ್ಲಿಂದ ಮತ್ತೆ ಖಾಲಿ ಹೋಗ್ತಾನೆ ಹಿರಿಯೂರಿಗೆ ನೋಡು. ಫುಲ್ ಜೋಶಲ್ಲಿ ಓಡಿಸ್ತದ ನವೀನ್ ಅಂತ ನೋಡಿ. ಇಲ್ಲಿ ನಮ್ಮ ಮಂಜು ಸಿಕ್ಕ ಶಿರಾ ಟೋಲಾಗೆ. ಮಂಜುನೂ ಬಂದಿದ್ದಾನೆ ಶಿಫ್ಟ್ ಗಾಡಿಯಾಗೆ. ಸೊ ಹಂಗಾಗ್ಬಿಟ್ಟು ಅವ್ನು ಮಾತಾಡ್ಸೋಣ ಅಂತೇಳಿ ಶಿರಾ ಟೋಲಾಗೆ ನಿಲ್ಸ್ಕೊಂಡ್ವಿ. ಅಲ್ಲೇನು ಜಾಸ್ತಿ ಹೊತ್ತು ನಿಲ್ಲಿಸ್ತಿಲ್ಲ, ಬೇಗ ಪಾಸ್ ಆದ್ವಿ. ಯಾಕಂದರೆ ಮಂಜು ಬಂದ್ಬಿಟ್ಟು ಆಲ್ರೆಡಿ ಅರ್ಧ ಗಂಟೆ ವೆಯ್ಟ್ ಮಾಡ್ತಿದ್ದೆ ನಾವು ಬರೋದು ನೋಡಿ. ನಾವು ಮೂರು ಗಾಡಿನ ನೋಡಿ ಅವನು ನಿಲ್ಲಿಸಿ ಶಿರಾದಾಗ ವೆಯ್ಟ್ ಮಾಡ್ತಿದ್ದೆ ಟೋಲ್ ಹತ್ರ. ಸೊ ಹಂಗಾಗ್ಬಿಟ್ಟು ಅವ್ನು ಮಾತಾಡ್ಸ್ಕೊಂಡು ಬರೋಣ ಅಂತೇಳಿ ಅಲ್ಲೇ 2 ನಿಮಿಷ ನಾವೇ ಟೀ ಏನು ಕುಡಿಲಿಲ್ಲ. ಮಂಜನ್ನು ಕಳಿಸ್ಬಿಟ್ಟು ಈಗ ನಾವು ಆರಾಮ್ಸೆ ಹಿಂದೆ ಹೋಗ್ತಾಯಿದ್ವಿ.